ಅಪ್ಪ ಅದು ಅವ್ರ ನಂಬರ್ ಗೊತ್ತಿರ್ಲಿಲ್ಲಪ್ಪ, ಸಾರಿ. ಏಯ್, ಸಾರಿ ಕೇಳೋಂಥದ್ದು ಏನೋ ಇದೆ. ಆಗಾಗ ಫೋನಲ್ಲಿ ಮಾತಾಡ್ತಾ ಇರು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬಹುದು ಚೆನ್ನಾಗಿ. ಸರಿನಾ? ಸರಿನಾ ಅಣ್ಣ? ನಮ್ಮ ಅತ್ತೆ ಸೂಪರ್, ಎಷ್ಟು ಮಾತಾಡಿದ್ರು ನೀನೇನು ಮಾತಾಡೇ ಇಲ್ವಲ್ಲೋ. ಹೋಗ, ನೀವೆಲ್ಲರೂ ಇಲ್ಲೇ ಇದ್ದೀರಾ. ಅಮ್ಮ, ಏನ್ ಮಾತಾಡೋದಮ್ಮ? ಏನ್ ಮಾತಾಡೋದು ಅಂದ್ರೆ, ಹಾ, ನೀವು ತುಂಬಾ ಮುದ್ದಾಗಿದ್ದೀರಾ ಅಂತ ಹೇಳ್ದ. ಅಣ್ಣ, ನಿಂಗೆ ಯಾವ್ದೋ ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಾ ಇದೆ ನೋಡು. ಅದ್ ಯಾರ್ ಕಾಲ್ ಅಂತ ಸ್ವಲ್ಪ ನೋಡು ರಕ್ಷು. ಅಣ್ಣ, ನನ್ನ ಅಪ್ಪನ್ಗೆ ಲೆಕ್ಕ ಕೊಡ್ತಿದ್ದೀನಿ ತಾನೆ. ರಕ್ಷಾ, ಯಾವ್ದೋ ಆಫೀಸ್ ಕಾಲ್ ಇರಬೇಕು, ರಿಸೀವ್ ಮಾಡು, ಮಾತಾಡೋಣ. ಹಲೋ. ನೀವು ತುಂಬಾ ಮುದ್ದಾಗಿದ್ದೀರಾ. ಅಯ್ಯಯ್ಯೋ, ಬೆಳಿಗ್ಗೆ ತಾನೇ ಪ್ರಿಯ ಅವ್ರ ಅಮ್ಮ ನನ್ನ ಹತ್ರ ನಂಬರ್ ಇಸ್ಕೊಂಡ್ರಲ್ಲ, ಪ್ರಿಯಾನೇ ಕಾಲ್ ಮಾಡಿರೋದ? ಕೇಶವ, ಪ್ಲೀಸ್ ಫೋನ್ ಕೊಡು. ಅಣ್ಣ, ನೀನ್ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಫೋನ್ ಮಾತ್ರ ಕೊಡಲ್ಲ. ಕೇಶವ, ಪ್ರಿಯ ಅವ್ರ ಕಾಲ್ ಮಾಡಿರೋದು. ಅಣ್ಣ, ಪ್ರಿಯಾ ಫೋನ್ ಮಾಡಿದ್ದಾರೆ, ಜಾಸ್ತಿ ಲೇಟ್ ಮಾಡ್ಬೇಡ, ಮಾತಾಡು. ಅನ್ಬಿಟ್ಬೇಡ. ಅಮ್ಮ, ಯಾರು ಮಾತಾಡ್ತಿಲ್ಲಮ್ಮ. ಮಾತಾಡು. ಹಲೋ. ಹಲೋ, ಯಾರು? ನಾನು ಮಾಧವ. ಮತ್ತೆ ಅವಾಗ್ಲೇ ಮಾತಾಡಿದ್ದು? ಅದು ನಮ್ಮಪ್ಪ. ಊಟ ಆಯ್ತಾ? ಇಲ್ಲ, ಈಗ ಮಾಡ್ಬೇಕು. ನಿಮ್ದು? ಇನ್ನೂ ಇಲ್ಲ. ಏನ್ ಅಡ್ಗೆ ಮಾಡಿದ್ದಾರೆ ಮನೇಲಿ? ತಿಳಿಸಾರು, ನೀರ್ ಮಜ್ಜಿಗೆ. ನಿಮ್ಮನೇಲಿ? ನಮ್ಮನೇಲಿ ಸಾಂಬಾರು, ಸೊಪ್ಪಿನ ಪಲ್ಯ. ಅಣ್ಣ, ಈ ಸೊಪ್ಪು ಸದೆ ಬಗ್ಗೆ ಮಾತಾಡೋದ್ ಬಿಟ್ಟು ಬೇರೆ ಏನಾದ್ರು ರೊಮ್ಯಾಂಟಿಕ್ ಆಗಿ ಮಾತಾಡು. ಸ್ನಾಕ್ಸ್ ಏನಾದ್ರು ತಿಂದ್ರಾ? ಏಯ್, ಬೇರೆ ಏನಾದ್ರು ಮಾತಾಡೆ. ಅವಾಗಿಂದ ತಿಳಿಸಾರು, ನೀರ್ ಮಜ್ಜಿಗೆ, ಏನ್ ಇದು? ವೀಣಾ ವೀಣಾ ವೀಣಾ, ತಪ್ಪು ಇವಳು ಅಲ್ಲ ಕಣೆ, ತಪ್ಪು ನಮ್ದು. ಇವಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಾಗ್ತಿರೋ ಹಾಗೆ ಅದ್ಭುತವಾಗಿ ಬೆಳೆಸ್ಬಿಟ್ಟಿದೀವಿ, ಅದ್ಭುತವಾಗಿ ಬೆಳೆಸ್ಬಿಟ್ಟಿದೀವಿ. ಮಾತಾಡು ಮಾತಾಡು ಅಂದ್ರೆ ಏನ್ ಮಾತಾಡ್ಲಮ್ಮ? ಹಾ, ನಾನ್ ನೋಡಕ್ ಚೆನ್ನಾಗಿದ್ದೀನಿ ಅಂತ ಕೇಳು. ನಮ್ಮಮ್ಮ ನೋಡಕ್ ಚೆನ್ನಾಗಿದ್ದಾರಾ? ಏನಾಯ್ತಮ್ಮ? ನೋಡಕ್ ಚೆನ್ನಾಗಿದ್ಯಾ ಅಂತ ಕೇಳಿ. ಓ, ಸಾರಿ ಸಾರಿ. ಏನು, ನಿಮ್ ಅಮ್ಮನ? ಅಂದ್ರೆ ನಾನ್ ನೋಡಕ್ ಚೆನ್ನಾಗಿದ್ದೀನ ಅಂತ ಕೇಳ್ದೆ. ಅಣ್ಣ, ಇಂಥ ಚಾನ್ಸ್ ಯಾರಿಗೂ ಸಿಗಲ್ಲ ಕಣೋ, ಚೆನ್ನಾಗಿದ್ಯಾ ಅಂತ ಹೇಳು. ಹಲೋ, ಇದೀರಾ? ನಾನ್ ನೋಡಕ್ ಚೆನ್ನಾಗಿಲ್ವಾ? ಅದು ನಾನ್ ಆಮೇಲೆ ಹೇಳ. ಯಾಕೆ? ಅಣ್ಣ, ನಾನ್ ಪಂಚಾಂಗ ತೆಗೆದ್ಬಿಟ್ಟು ಯಮಗಂಡ ಕಾಲ, ರಾಹು ಕಾಲ ಯಾವಾಗಿದೆ ಅಂತ ಹೇಳಿ ಒಂದು ಮುಹೂರ್ತ ಇಟ್ಬಿಡ್ತೀನಿ, ಅವಾಗ ಹೇಳು, ಸರಿನಾ? ಓಕೆ, ಬಿಡ್ತೀನಿ, ಈಗಲೇ ಹೇಳೋ. ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ, ನೀವು ಅಂದ್ರೆ ನನ್ಗಿಷ್ಟ ಅಂತ ಹೇಳು. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಮ್ಮಪ್ಪಂಗ್ ನೀವಂದ್ರೆ ತುಂಬಾ ಇಷ್ಟ.
ಈಗ ನಾನೇನ್ ತಪ್ಪು ಮಾಡ್ದೆ? ನೀನೇನು ತಪ್ಪು ಮಾಡ್ಲಿಲ್ಲಮ್ಮ. ನಮ್ದೇ ತಪ್ಪು ತಾಯಿ, ಮಾತಾಡು. ಹಲೋ, ನೀವ್ ಯಾಕೆ ಮಧ್ಯದಲ್ಲಿ ಮಾತಾಡ್ತಾ ಇಲ್ಲ? ಅಲ್ಲಿ ಯಾರಾದ್ರೂ ಇದ್ದಾರಾ? ಹಾಗೇನಿಲ್ಲ, ನನಗೆ ನಿಮ್ಮ ಜೊತೆ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯ್ತಷ್ಟೆ. ಅದು ಅದನ್ನ ಕೇಳು, ಆ ವಿಷಯ ಕೇಳು. ಯಾವ್ದಮ್ಮ? ಅದೇ ಕಣೆ, ನಾನು ನಿಮ್ಮನ್ನ ರೀ ಅಂತ ಕರೀಲ ಅಂತ ಕೇಳು. ಕೇಳು ಕೇಳು. ನಾನ್ ನಿಮ್ಮ ಹತ್ರ ಏನೋ ಕೇಳ್ಬೋದಾ? ಏನು ಕೇಳ್ತೀರಾ? ನಾನ್ ನಿಮ್ಮನ್ನ ರೀ ಅಂತ ಕರಿಬೋದಾ? ಏನಣ್ಣ ಕರಿಬೋದಾ? ಹಲೋ ಹಲೋ, ಇದ್ದೀರಾ? ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಅಮ್ಮ, ಅಪ್ಪ ಕಾಲ್ ಕಟ್ ಮಾಡ್ಬಿಟ್ರು. ಕೇಳಿಸ್ತಮ್ಮ. ನೀವ್ ಹೇಳ್ಕೊಟ್ಟಾಗೆ ಕೇಳಿದ್ನಲ್ಲಮ್ಮ. ತುಂಬಾ ಚೆನ್ನಾಗಿ ಕೇಳಿದ್ಯಮ್ಮ, ಸಂತೋಷ ಆಯ್ತು. ವೀಣಾ, ಹೋಗ್ಲಿ ಬಿಡೆ. ಇಷ್ಟು ದಿನದ ಮೇಲಾದ್ರೂ ನನ್ನ ಮಗಳು ಒಬ್ಬ ಹುಡುಗನ ಜೊತೆ ಮಾತಾಡೋದಲ್ಲ. ನೀನು ನನ್ನ ಮಗಳಮ್ಮ. ಅಪ್ಪ, ಅದು ಅವ್ರ ನಂಬರ್ ಗೊತ್ತಿರಲಿಲ್ಲಪ್ಪ, ಸಾರಿ. ಏಯ್, ಸಾರಿ ಕೇಳೋಂಥದ್ದು ಏನೋ ಇದೆ. ಆಗಾಗ ಫೋನಲ್ಲಿ ಮಾತಾಡ್ತಾ ಇರೋ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬಹುದು ಚೆನ್ನಾಗಿ. ಸರಿನಾ? ಸರಿನಾ? ಅಣ್ಣ, ನಮ್ಮ ಅತ್ತೆ ಸೂಪರ್. ಎಷ್ಟು ಮಾತಾಡಿದ್ರು ನೀನೇನೋ ಮಾತಾಡೇ ಇಲ್ವಲ್ಲೋ. ಹೋಗ, ನೀವೆಲ್ಲರೂ ಇಲ್ಲೇ ಇದ್ದೀರಾ, ಮತ್ತೆ ನಾನು ಹೇಗೆ ಮಾತಾಡ್ಲಿ? ಏನು ಯಾರು ಇಲ್ಲ ಅಂದಿದ್ರೆ ಮಾತಾಡಕ್ ತಾಜ್ ಮಹಲ್ ಕಟ್ಬಿಡ್ತಿದ್ದ ನೀನು? ಆದ್ರೆ ಅತ್ತೆ, ಯಾವ ಹುಡುಗಿ ತಾನೇ ಮದ್ವೆಗ್ ಮುಂಚೆ ರೀ ಅಂತ ಕರೀತಾರೆ? ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಅದು ಅಲ್ದೆ ಇವತ್ ತಾನೇ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಕೊಂಡ್ ಬಂದಿದೀವಪ್ಪ. ನನಗ್ಯಾಕೋ ಇದು ಜಾಸ್ತಿ ಆಗ್ಲಿಲ್ವಾ ಅನ್ನಿಸ್ತಾ ಇದೆ. ಆಹಾಹಾ, ಸಾಕು ಸುಮ್ನೆ ಇರ ಮೀನಾ. ಕಡೆ ಪಕ್ಷ ಆ ಹುಡುಗಿ ನಮ್ಮ ಮಾಧವನ್ನ ರೀ ಅಂತ ಕರೀಲ ಅಂತಾದ್ರೂ ಕೇಳ್ತಿದ್ದಾರೆ. ನೀವು ಇದೀರಾ, ಒಂದೇ ಒಂದಿನ ನಿಮ್ ಗಂಡಂದನ್ನ ಬಹುವಚನದಲ್ಲಿ ಮಾತಾಡ್ಸಿದ್ದೀರೇನ್ರಿ ನೀವು? ನಾನ್ ಎಷ್ಟ್ ಸಲ ನೋಡಿಲ್ವೇ? ನೀನ್ ಕೇಶ್ವನ, ಏ ಕೇಶ್ವ ಬಾರೋ ಇಲ್ಲಿ, ಹೋಗೋ ಅಲ್ಲಿ ಅಂತೆಲ್ಲ ಮಾತಾಡ್ಸಿರ್ತೀಯ. ಆ ಹುಡುಗಿ ಕಡೆ ಪಕ್ಷ ನಮ್ಮ ಮಾಧವನ್ನ ರೀ ಅಂತ ಕರೀಲ ಅಂತಾದ್ರೂ ಕೇಳ್ತಿದ್ದಾಳಲ್ಲ, ಖುಷಿ ಪಡು. ಮೀನಾ, ಬಟ್ಟೆ ಮಾಡಿಸ್ತಾ ಇದೀಯಾ? ಮೀನಾ, ಊಟದ ಟೈಮ್ ಆಯ್ತು. ಅಡಿಗೆ ಬಡಿಸ್ತೀಯಾ? ನೀನ್ ಬಡಿಸಿದ್ರೆ ಒಂದೆರಡು ತುತ್ತು ಜಾಸ್ತಿ ತಿಂತೀನಿ. ಬಾ ಹೋಗೋಣ. ಒಂದ್ 5 ನಿಮಿಷ ಬಂದೆ. ರೀ, ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ ರೀ? ಏನಾಯ್ತು ರೀ? ಏನಾದ್ರೂ ಬೇಕಿತ್ತ ರೀ? ಏ ಮೀನಮ್ಮ, ಏನಿದು ಹೊಸ್ದಾಗಿ ರೀ ಅಂತೆಲ್ಲ ಕರಿತಾ ಇದೀಯಾ? ಕರಿಬಾರ್ದ ರೀ? ಗಂಡನ್ನ ಏನ್ರಿ, ಹೋಗ್ರಿ, ಬನ್ರಿ ಅಂತಾನೆ ಕರಿಬೇಕು ರೀ. ಹಾಗಂತ ನಮ್ಮ ಅತ್ತೆ ಹೇಳ್ಕೊಟ್ಟಿದಾರೆ ರೀ. ಮೀನಾ, ನಿನ್ ಬಾಯಲ್ಲಿ ರೀ ರೀ ಅಂತ ಕೇಳಿಸ್ಕೊಳಕ್ ಆಗ್ತಿಲ್ಲ ನೋಡು. ನನ್ನ ಹೆಸರು ಎಷ್ಟು ಮುದ್ದಾಗಿದೆ ಅಂತ ಗೊತ್ತಾಗಿದ್ದೆ ನಿನ್ ಬಾಯಿ ತುಂಬಾ ಕೇಶವ ಅಂತ ಕರೆದಾಗ. ನೀನ್ ನನ್ನನ್ನ ಮೊದ್ಲು ಹೇಗ್ ಕರಿತಿದ್ದೋ, ಹೇಗ್ ಮಾತಾಡ್ಸಿದ್ದೋ ಹಾಗೆ ಮಾತಾಡ್ಸು. ಅಯ್ಯಯ್ಯೋ, ಆಗಲ್ಲ ರೀ. ಗಂಡನ್ನ ಹೆಸರು ಹಿಡ್ದು ಹೋಗೋ ಬಾರೋ ಅನ್ನೋದು ಅದು ಶಾಂತಂ ಪಾಪಂ ರೀ. ನೋಡು ಮೀನಾ, ಆ ಅಮ್ಮ ಆಚೆ ಹೇಳಿದ್ದಕ್ಕೆ ನಿನಗೆ ಬೇಜಾರಾಗಿದೆ ಅಂತ ನನ್ಗೆ ಗೊತ್ತು. ಅದಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಈ ರೀದ್ ಆಗ ಎಲ್ಲ ನಿಲ್ಸು. ಅತ್ತೆ ಹಾಗೆ ಹೇಳಿದ್ದಕ್ಕೆ ನಂಗೇನು ಬೇಜಾರಿಲ್ಲ. ಆದ್ರೆ ಅವ್ರು ಹೇಳ್ಬೇಕಾದ್ರೆ ನೀವು ಪಿಚಿಕ್ ಅಂತ ನಕ್ಕದ್ರಲ್ಲ, ಅದಕ್ಕೆ ಬೇಜಾರಾಯ್ತು ರೀ. ಅದಕ್ಕೆ ಅಪ್ಪ, ನಾನ್ ಇನ್ಮೇಲೆ ನಿಮ್ಮನ್ನ ಏನ್ರಿ, ಏನಂದ್ರೆ, ಬನ್ನಿ ಅಂದ್ರೆ ಅಂತಾನೇ ಕರಿತೀನಪ್ಪ. ಮೀನಾ, ನಿಜವಾಗ್ಲೂ ನಿನ್ ಗಂಡ ಮೇಲೆ ಪ್ರೀತಿ ಇದೆಯಾ? ಇದೆ ರೀ. ಗಂಡ ತೋರಿಸಿದ ದಾರಿಲೇ ನಡೆಯೋ ಆಸೆ ಇದೆಯಾ? ಖಂಡಿತ ಇದೆ ರೀ. ಗಂಡನ್ ಮಾತೆ ವೇದವಾಕ್ಯನಾ? ಹೌದು ರೀ. ಅಂದ್ಮೇಲೆ ಈ ತರ ಇರಿಟೇಟಿಂಗ್ ಆಗಿ ರೀ ಅಂತ ಕರೆಯೋದ ನಿಲ್ಸು. ಅದ್ ಮಾತ್ರ ಆಗಲ್ಲ ರೀ. ಅಯ್ಯೋ ಮೀನಾ, ಅಮ್ಮ ಹೇಳ್ದಾಗ ನಾನ್ ಬೇಕು ಅಂತ ನಗ್ಲಿಲ್ಲ. ಅಮ್ಮನ್ ಟೈಮಿಂಗ್ ಚೆನ್ನಾಗಿತ್ತು, ಅದಕ್ಕೆ ಫ್ಲೋ ನಕ್ಬಿಟ್ಟೆ ಅಷ್ಟೇ. ನೀನ್ ಹೀಗೆ ಮಾಡ್ತಿದ್ರೆ ಮುದ್ದು ಮೀನಾ ಅಂತ ನನ್ನ ಮೊಬೈಲ್ ಸೇವ್ ಆಗಿರೋದನ್ನ ಡಿಲೀಟ್ ಮಾಡ್ಬಿಟ್ಟು ಹಿಂಸೆ ಮೀನಾ ಅಂತ ಸೇವ್ ಮಾಡ್ಕೊಬಿಡ್ತೀನಿ. ನನ್ಗೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ ರೀ. ಅಯ್ಯೋ ಮೀನಾ, ಬರೀ ಇದೆಯಾ, ಬೇಕು ಮನ್ಸ್ಪುರ್ಲ ನೋಡು. ನೀ ರೀ ಅಂತ ಕರೆಯೋದ್ ನಿಲ್ಸೋವರೆಗೂ ನಾನು ಈ ರೂಮ್ ಬರಲ್ಲ ರೀ. ಅಯ್ಯೋ ರೀ ರೀ. ಅತ್ತೆ ಮಾತಾಡ್ಬೇಕಾದ್ರೆ
ನಗ್ತ್ಯಾ? ಹೌದು, ಚಿಕ್ಕು ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ಲ, ಊಟಕ್ಕೂ ಬಂದಿಲ್ಲ. ಒಂದ್ ನಿಮಿಷ, ನಾನು ಹೇಳದೆ ಮರ್ತೆ. ವಲ್ಲಭ ಕಾಲ್ ಮಾಡಿದ್ದ, ಅವ್ನ ಫ್ರೆಂಡ್ದು ರಿಸೆಪ್ಷನ್ ಇದೆಯಂತೆ. ಸರಿ, ಹಾಗಾದ್ರೆ ಊಟ ಅಲ್ಲೇ ಮುಗಿಸ್ಕೊಂಡ್ ಬರ್ತಾನೆ ಅನ್ಸುತ್ತೆ. ಇನ್ನಮ್ಮ ಇವತ್ ರಾತ್ರಿ ಬರೋದಂತೆ. ಏನು ರಾತ್ರಿ ಮನೆಗೆ ಬರೋದು ಅಂತ? ಅಪ್ಪ ಅದು ಫ್ರೆಂಡ್ ರಿಸೆಪ್ಷನ್ ಅಲ್ವಾ? ಯಾವ ರಿಸೆಪ್ಷನ್? ರಾತ್ರಿ ಎಲ್ಲ ನಡೆಯುತ್ತೆ? ಓ, ಅರ್ಥ ಆಯ್ತು. ಫ್ರೆಂಡು ಅಂದಮೇಲೆ ಅವನು ಇವನ್ ತೋರ್ದವನೇ ಆಗಿರ್ತಾನೆ. ಅಪ್ಪ ಅಮ್ಮನ್ಗೆ ಹೇಳ್ದೆ ಯಾವುದೋ ಹುಡುಗಿನ ಓಡಿಸ್ಕೊಂಡು ಹೋಗಿರ್ತಾನೆ, ಇವನು ಅವನು ಸಹಾಯ ಮಾಡಕ್ ಹೋಗಿರ್ತಾನೆ. ಅದೇ ತಾನೇ ಕೇಶವ? ಹಾಗೇನಿಲ್ಲ ರೀ, ಅವನು ಇವತ್ ರಾತ್ರಿನೇ ಬಂದ್ಬಿಡ್ತಾನೆ ಅಲ್ವೇನೋ ಕೇಶವ? ಅಪ್ಪ, ನಾನೇ ಕನ್ಫ್ಯೂಸ್ ಆದೆ ಅನ್ಸುತ್ತೆ. ರಿಸೆಪ್ಷನ್ ಎಷ್ಟೇ ಲೇಟ್ ಆದ್ರೂ ಮನೆಗೆ ಬಂದೇ ಬರ್ತಾನೆ. ಒಂದ್ ವೇಳೆ ಅವ್ನ್ ಬರ್ಲಿಲ್ಲ ಅಂದ್ರೆ ನಾನು ಅವನಿಗೆ ಫೋನ್ ಮಾಡ್ತೇನ್ರಿ, ಮನೆಗ್ ಬಂದ್ಬಿಡು ಅಂತ ಹೇಳ್ತೀನಿ. ಸಾಕ್ ಮಾಡು ಗಿರ್ಜಾ, ವಹಿಸ್ಕೊಂಡು ಬರ್ಬೇಡ ನೀನು ಅವನು. ಈ ಸಲ ಅವನೇನಾದ್ರೂ ಅಂತ ಕೆಲ್ಸಕ್ಕೆ ಹೋಗಿದ್ರೆ ನಾ ಸುಮ್ಮನೆ ಇರೋದಿಲ್ಲ ಗಿರ್ಜಾ. ಅಪ್ಪ, ವಲ್ಲಭ ನಿಜವಾಗ್ಲೂ ಅವ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೋಗಿರ್ತಾನಪ್ಪ. ಅವನು ನಿಮಗ್ ಸುಳ್ಳು ಹೇಳೋದು, ಮತ್ತೆ ಮತ್ತೆ ಬೇಜಾರು ಮಾಡೋದು ಇನ್ಯಾವತ್ತೂ ಮಾಡಲ್ಲಪ್ಪ. ನಿನ್ ಮದ್ವೆ ನಿಶ್ಚಯ ಆಗಿದೆ ಮಾಧವ. ಈ ಸಮಯದಲ್ಲಿ ಅವನು ಏನ್ ಎಡವಟ್ಟು ಮಾಡ್ಕೋತಾನೋ ಅಂತ ನನ್ಗೆ ಆತಂಕ ಆಗಿದೆ. ಹಾಗೆಲ್ಲ ಏನಾದ್ರೂ ನಡೆದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮತ್ತೆ ಮತ್ತೆ ಆಘಾತ ಅವಮಾನ ಸಹಿಸೋ ಶಕ್ತಿ ನನಗಿಲ್ಲ ಮಾಧವ.